ಶ್ರೀ ಗುರುಭ್ಯೋ ನಮಃ. ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿ ರಾಹುಕೇತುವೇ ನಮಃ. ಸ್ನೇಹಿತರೆ ನಮಸ್ಕಾರ. ದ್ವಾದಶ ರಾಶಿಚಕ್ರದ 3ನೇ ರಾಶಿಯಾದ ಮಿಥುನ ರಾಶಿಯ ಬಗ್ಗೆ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಮೃಗಶಿರ ನಕ್ಷತ್ರದ 3 ಮತ್ತು 4ನೇ ಪಾದ, ಆರಿದ್ರ ನಕ್ಷತ್ರದ 4 ಪಾದಗಳು, ಪುನರ್ವಸು ನಕ್ಷತ್ರದ 3 ಪಾದಗಳು ಮಿಥುನ ರಾಶಿಯಲ್ಲಿ ಬರುತ್ತವೆ. ಮಿಥುನ ರಾಶಿಯು ವಾಯುತತ್ವದ ರಾಶಿಯಾಗಿದೆ. ಮಿಥುನ ರಾಶಿಗೆ ಬುಧ ಅಧಿಪತಿಯಾಗಿದ್ದಾನೆ. ಮಿಥುನ ರಾಶಿಯವರು ದ್ವಂದ್ವ ಮನಸ್ಥಿತಿ ಉಳ್ಳವರು. ಮಿಥುನ ರಾಶಿಯವರು ದ್ವಿಸ್ವಭಾವವನ್ನು ಹೊಂದಿರುವಂತಹ ರಾಶಿಯವರಾಗಿರುತ್ತಾರೆ. ಮಿಥುನ ರಾಶಿಯವರು ಸದಾಕಾಲ ಲವಲವಿಕೆಯಿಂದ ಚಟುವಟಿಕೆಗಳಿಂದ ಕೂಡಿರುವಂತಹ ಅತಿ ಬುದ್ಧಿವಂತ ರಾಶಿಯವರು ಎಂದರೆ ತಪ್ಪಾಗಲಾರದು. ಮಿಥುನ ರಾಶಿಯವರು ಸ್ಪಷ್ಟ ಮಾತುಗಾರರು. ತಮ್ಮ ಆಕರ್ಷಣೀಯವಾದ ಮಾತುಗಾರಿಕೆಯಿಂದ ಹಾಗೂ ಆಕರ್ಷಣೀಯವಾದ ಧ್ವನಿಯಿಂದ ಎಲ್ಲರ ಗಮನವನ್ನು ಸೆಳೆಯುವರು. ಅತಿಯಾದ ವಾಗ್ಮಿಗಳು ಹಾಗೂ ಸೂಕ್ಷ್ಮ ಸ್ವಭಾವದವರು. ಮಿಥುನ ರಾಶಿಯವರು ದ್ವಿಸ್ವಭಾವವಾದ ಕಾರಣ ಅವರನ್ನು ಅರ್ಥ ಮಾಡಿಕೊಳ್ಳುವುದು ಸ್ವಲ್ಪ ಕಷ್ಟಕರ. ಮಿಥುನ ರಾಶಿಯವರ ದ್ವಿಸ್ವಭಾವದ ಕಾರಣ ಯಾವುದೇ ನಿರ್ಧಾರಗಳನ್ನು ತೆಗೆದುಕೊಳ್ಳುವಲ್ಲಿ ಮಿಥುನ ರಾಶಿಯವರು ವಿಫಲರಾಗುತ್ತಾರೆ. ಮಿಥುನ ರಾಶಿಯವರ ದ್ವಂದ್ವ ಮನಸ್ಥಿತಿಯಿಂದಾಗಿ ಅತಿಯಾದ ಆಲೋಚನೆಯಿಂದ ತಪ್ಪು ನಿರ್ಧಾರಗಳನ್ನು ಹೆಚ್ಚಾಗಿ ಮಾಡುವ ರಾಶಿಯವರು ಮಿಥುನ ರಾಶಿಯವರೆಂದರೆ ತಪ್ಪಾಗಲಾರದು. ಮಿಥುನ ರಾಶಿಯವರ ಮತ್ತೊಂದು ವಿಶೇಷ ಗುಣವೆಂದರೆ ಎಲ್ಲ ವಿಷಯವನ್ನು ವಿಮರ್ಶಾತ್ಮಕವಾಗಿ ನೋಡುವ ಮನೋಸ್ಥಿತಿಯನ್ನು ಇವರು ಹೊಂದಿರುತ್ತಾರೆ. ಯಾವುದೇ ವಿಷಯವನ್ನು ಸಹ ಆಧಾರವಿಲ್ಲದೆ ಒಪ್ಪಿಕೊಳ್ಳುವವರಲ್ಲ. ಮಿಥುನ ರಾಶಿಯವರು ಮತ್ತೊಂದು ವಿಶೇಷವೇನೆಂದರೆ ಎಂತಹ ಪರಿಸ್ಥಿತಿಗಾದರೂ ಎಂತಹ ವಾತಾವರಣಕ್ಕಾದರೂ ಒಗ್ಗಿಕೊಳ್ಳುವ ಮನಸ್ಥಿತಿ ಮಿಥುನ ರಾಶಿಯವರಲ್ಲಿರುತ್ತದೆ. ಮಿಥುನ ರಾಶಿಯವರು ಭುಜ ಮತ್ತು ಕೈ ನೋವುಗಳಿಂದ ಹೆಚ್ಚಾಗಿ ಬಳಲುತ್ತಾರೆ. ಗುಪ್ತವಾಗಿ ಕೆಲಸವನ್ನು ಮಾಡುತ್ತಾರೆ. ಇವರನ್ನು ಅಷ್ಟು ಅರ್ಥ ಮಾಡಿಕೊಳ್ಳದ ಕಾರಣ ಯಾರಿಗೂ ಸಹ ಇವರ ಕಾರ್ಯವೈಖರಿ ಅರ್ಥವಾಗದು. ಮಿಥುನ ರಾಶಿಯವರು ಹಿಡಿದ ಕೆಲಸವನ್ನು ಸಂಪೂರ್ಣ ಮಾಡದೆ ಬಿಡುವವರಲ್ಲ. ತಮ್ಮ ಕಾರ್ಯ ಸಾಧನೆಗಾಗಿ ಮಿಥುನ ರಾಶಿಯವರು ಯಾವ ಮಟ್ಟಕ್ಕಾದರೂ ಹೋಗುವ ಮನಸ್ಥಿತಿಯನ್ನು ಹೊಂದಿರುತ್ತಾರೆ. ಮಿಥುನ ರಾಶಿಯವರು ಸ್ವಾರ್ಥಿಗಳು. ತಮ್ಮ ಸ್ವಾರ್ಥ ಸಾಧನೆಗಾಗಿ ಯಾವ ಸುಳ್ಳನ್ನಾದರೂ ಹೇಳಲು ಮಿಥುನ ರಾಶಿಯವರು ಹಿಂಜರಿಯುವುದಿಲ್ಲ. ಮಿಥುನ ರಾಶಿಯವರು ತಮ್ಮ ಕುಟುಂಬವನ್ನು ತುಂಬ ಪ್ರೀತಿಸುತ್ತಾರೆ. ಮಿಥುನ ರಾಶಿಯವರು ಬೇರೆಯವರಿಗೆ ಸಹಾಯ ಮಾಡಲು ಅಷ್ಟು ಮುಂದೆ ಬರುವವರಲ್ಲ. ಮಿಥುನ ರಾಶಿಯವರ ಸ್ವಾರ್ಥದ ಮಟ್ಟ ಎಷ್ಟಿರುತ್ತೆಂದರೆ ಹೇಗಾದರೂ ಮಾಡಿ ತಮ್ಮ ಸ್ವಾರ್ಥವನ್ನು ಸಾಧಿಸಿಕೊಳ್ಳುವ ಛಲ ಮನಸ್ಸು ಮಿಥುನ ರಾಶಿಯವರಿಗೆ ಜನ್ಮತಃ ಬಂದಿರುತ್ತದೆ. ಮಿಥುನ ರಾಶಿಯವರು ಹೆಚ್ಚಾಗಿ ಮನಸ್ಸು ಬಿಚ್ಚಿ ಮಾತನಾಡದ ರಾಶಿಯವರಾಗಿರುತ್ತಾರೆ. ಇವರ ಕನಸುಗಳು ಹೆಚ್ಚು. ಮಿಥುನ ರಾಶಿಯವರಿಗೆ ಆತುರ ಜಾಸ್ತಿ. ಯೋಚನೆಗಳನ್ನು ಅತಿಯಾಗಿ ಮಾಡಿ ನಿರ್ಧಾರವನ್ನು ತಪ್ಪಾಗಿ ತೆಗೆದುಕೊಳ್ಳುವ ಕಾರಣ ಮಿಥುನ ರಾಶಿಯವರಿಗೆ ನರರೋಗ ಬಾಧೆ ಕಾಡುತ್ತದೆ. ಸ್ವಾರ್ಥಿಗಳು ಮತ್ತು ತಮ್ಮ ಕಾರ್ಯ ಸಾಧನೆಗಾಗಿ ಅಡ್ಡದಾರಿಯನ್ನು ಹಿಡಿಯುವಂಥವರು ಮಿಥುನ ರಾಶಿಯವರಾಗಿರುತ್ತಾರೆ. ಮಿಥುನ ರಾಶಿಯವರು ಒಳ್ಳೆ ಭಾಷಣಕಾರರಾಗಿರುತ್ತಾರೆ. ವಾದ ಮಾಡುವವರಾಗಿರುತ್ತಾರೆ. ಮಿಥುನ ರಾಶಿಯವರು ಸ್ವಲ್ಪ ನಾಚಿಕೆ ಸ್ವಭಾವದವರು ಸಹ ಎಂದು ಹೇಳಬಹುದು. ಮಿಥುನ ರಾಶಿಯವರಿಗೆ ನಾನೇ ಬುದ್ಧಿವಂತ, ನನಗೆ ಎಲ್ಲ ಗೊತ್ತು, ನಾನು ಏನನ್ನಾದರೂ ಮಾತನಾಡಿ ಗೆಲ್ಲಬಲ್ಲೆ ಎಂಬುವ ಅಹಂ ಹೆಚ್ಚಿರುತ್ತದೆ. ಮಿಥುನ ರಾಶಿಯವರ ಮದುವೆಯ ಬಗ್ಗೆ ನೋಡುವುದಾದರೆ ಸ್ವಲ್ಪ ಮದುವೆ ಮಿಥುನ ರಾಶಿಯವರಿಗೆ ವಿಳಂಬವಾಗುತ್ತದೆ. ಈವನ್ ಸಂತಾನವೂ ಸಹ ಮಿಥುನ ರಾಶಿಯವರಿಗೆ ವಿಳಂಬವಾಗುತ್ತದೆ. ಮಿಥುನ ರಾಶಿಯವರ ಅಧಿದೇವತೆ ಅಂದರೆ ಬುಧ ಗ್ರಹಕ್ಕೆ ಅಧಿದೇವತೆ ವಿಷ್ಣು. ಸೊ ಆದಷ್ಟು ವಿಷ್ಣುವಿನ ಆರಾಧನೆಯನ್ನು ಹೆಚ್ಚು ಮಾಡಿ ವೆಂಕಟೇಶ್ವರ ಸ್ವಾಮಿಯ ಆರಾಧನೆಯನ್ನು ಹೆಚ್ಚು ಮಾಡುವುದರಿಂದ ಮಿಥುನ ರಾಶಿಗೆ ಹೆಚ್ಚು ಹೆಚ್ಚು ಅದೃಷ್ಟ ಬರುತ್ತದೆ. ಮಿಥುನ ರಾಶಿಯವರಿಗೆ ಅದೃಷ್ಟ ತಂದುಕೊಡುವಂತಹ ಬಣ್ಣ ನೀಲಿ ಮತ್ತು ಹಸಿರು ಹಾಗೂ ಕೇಸರಿ. ಈವನ್ ಬಿಳಿ ಬಣ್ಣವನ್ನು ಸಹ ಮಿಥುನ ರಾಶಿಯವರು ಉಪಯೋಗಿಸಬಹುದಾಗಿದೆ. ಮಿಥುನ ರಾಶಿಯವರು ಯಾವುದೇ ಕಾರಣಕ್ಕೂ ಸಹ ಹಳದಿ ಬಣ್ಣವನ್ನು ಉಪಯೋಗಿಸಬಾರದು. ಮಿಥುನ ರಾಶಿಯವರು ಉಪಯೋಗಿಸಬಹುದಾದಂತಹ
ಹರಳು ಪಚ್ಚೆ ಮತ್ತು ನೀಲ ನುರಿತ ಜ್ಯೋತಿಷ್ಯರ ಅನುಮತಿಯ ಮೇರೆಗೆ ಇವರು ಈ ಅರಳುಗಳನ್ನು ಧರಿಸಬಹುದಾಗಿದೆ. ಮಿಥುನ ರಾಶಿಯವರ ಮತ್ತೊಂದು ವಿಶೇಷವಾದ ಸಂಗತಿ ಏನೆಂದರೆ, ಮಿಥುನ ರಾಶಿಯವರಿಗೆ ಏನಾದರೂ ಸಹ ಕುಜದಶೆ ಅಥವಾ ಬುಧದಶೆಯಲ್ಲಿ ಕುಜ ಭುಕ್ತಿ ನಡೆದರೆ ಥೈರಾಯ್ಡ್ ಸಮಸ್ಯೆಯಿಂದ ಶಸ್ತ್ರಚಿಕಿತ್ಸೆಗೆ ಒಳಗಾಗುವಂತಹ ಅಥವಾ ಬೇರೆ ಯಾವುದಾದರೂ ಶಸ್ತ್ರಚಿಕಿತ್ಸೆಗೆ ಒಳಗಾಗುವಂತಹ ಸನ್ನಿವೇಶ ಬರಬಹುದು. ಮಿಥುನ ರಾಶಿಯವರ ಅದೃಷ್ಟದ ಸಂಖ್ಯೆ 5, 6, 1 ಮತ್ತು 24. ಮಿಥುನ ರಾಶಿಯವರ ಮಿತ್ರ ರಾಶಿಗಳು ತುಲಾ, ಕುಂಭ, ಮೇಷ ಮತ್ತು ಸಿಂಹ. ಮಿಥುನ ರಾಶಿಯವರ ಶತ್ರು ರಾಶಿಗಳು ಧನುರ್ ರಾಶಿ ಮತ್ತು ಮೀನ ರಾಶಿ. ಸ್ನೇಹಿತರೆ, ಈ ವಿಡಿಯೋ ನಿಮ್ಮೆಲ್ಲರಿಗೂ ಸಹ ಇಷ್ಟ ಆಗಿದ್ರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ವಿಡಿಯೋನ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾದಿನಿ ಭವಂತು. ನಮಸ್ಕಾರ.